ನೀವೇ ದೂರ ಹೋಗ್ತೀರಿ ಅಂದರೆ ನಿಮ್ಮನ್ನು ಕಂಡ್ರೆ ಭಯ ಬೀಳೋವಂಥವ್ರು ಇದ್ದರು. ಸೊ ಸಿನಿಮಾ ಇಂಡಸ್ಟ್ರಿಗೆ ನೀವು ಭಯ ಬೀಳೋಂಗಾಯ್ತಾ? ಭಯ ಬೀಳಂಗಾಯ್ತು. ಈ ಫಿಲ್ಮಲ್ಲಿ ಒಂದು ಸ್ವಲ್ಪ ವ್ಯವಹಾರಗಳಿದ್ದಾವೆ. ಈ ಮೂಗ್ ಬಡ್ಸೋಕಿರೋ ಪ್ರೊಡ್ಯೂಸರ್ ಬಂದುಬಿಟ್ರೆ ಅಂಥವ್ರು ಬದುಕೋತಾರೆ ಪ್ರೊಡ್ಯೂಸರ್ಗಳು. ನಮ್ಮಂಥವ್ರು ಬೆಳಗ್ಗೆ ನಾವು ಅಂಥ ಕೆಲಸ ಕಣ್ಣೆತ್ತು ನೋಡೋರಲ್ಲ ನಾವು. ಈ ಥರ ಒಂದು ಗೋಲ್ಮಾಲ್ ಏನೇನೋ ಇದ್ದಾವೆ ಇದರಲ್ಲಿ. ಏನು ಮೂಗ್ ಬಡ್ಸೋಕೆ ಅಂದರೆ? ಮೂಗ್ ಬಡ್ಸೋಕೆ ಅಂದರೆ ಗೊತ್ತಲ್ಲ ಸರ್, ನಿಮ್ಗೆ ಗೊತ್ತಿದ್ರೆ ಏನಿರುತ್ತೆ. ಯಾವ ಪ್ರೊಡ್ಯೂಸರ್ಗೆ ಯಾವ ಶೋಕಿ ಇದೆ ನೋಡ್ಕೋತಾರೆ ಅಂತ ಹಿಡಿದು ಕರ್ಕೊಂಡ್ಬರ್ತಾರೆ, ಅವನು ಸಾಯಿಸ್ತಾರೆ. ಅವ್ನು ಇರೋ ಶೋಕಿಗೆ ಕಳೆದ್ಬಿಟ್ಟು ಏನೋ ಮಾಡ್ಕೊಂಡು ನಾಯಿ ಹಾಕಿ ಹೋಗ್ಬಿಡ್ತಾರೆ ಕೊನೆ ಎಂಡಿಗೆ. ಕೊನೆ ಅವ್ನು ಸಾಯ್ಬೇಕಾದ್ರೆ ಹೆಣ ಎತ್ತೋಗೋ ಕಾಸಿರಲ್ಲ, ಆ ಲೆವೆಲಿಗೆ ಸಾಯ್ತಾರೆ ಪ್ರೊಡ್ಯೂಸರ್ಗಳು. ಸೊ ನಿಮಗೂ ಕರ್ಸಿದ್ರ ಆ ಥರ ಮೂಗ್ಬಿಟ್ನವ್ರು? ಇಲ್ಲ ನಾವು ಅಂಥದ್ದು ಹೋಗಿಲ್ಲ. ಇಲ್ಲ, ನಿಮ್ಗೆ ಆಫರ್ ಮಾಡಲಿಲ್ಲ ಯಾರು? ನಮಗೆ ಸರ್ ನನ್ನ ಹೆಂಡ್ತಿನೇ ಲಕ್ಷ್ಮೀ ಇದೆ, ಮಾಡಿದ್ರು ಇದ್ದಂಗೆಲ್ಲ ಏನಕ್ಕೆ ಬೇಕಾವೆಲ್ಲ ನನಗೆ. ಸೊ ಹೀರೋ ಕರ್ಕೊಂಬರ್ತೀನಿ. ಚೆನ್ನಾದಲ್ಲಿ ಚೈಲ್ಡ್ ಹೀರೋಗಿ ಮಾಡಿಸಿದ್ದೀನಿ, ಚೆನ್ನಾಗಿ ಮಾಡಿದ್ದಾನೆ. ಬಟ್ ಎಲ್ಲ ರೆಡಿ ಮಾಡಿದೆ. ಸ್ವಲ್ಪ ಹುಡುಗಿರು ಶೋಕಿಗೆ ಬಿದ್ದುಬಿಟ್ಟ ಅವನು. ನಲ್ಪಾಡ್ಗಂಗೆ ಬಿದ್ಮೇಲೆ ಅಲ್ಲಿ UB ಸಿಟಿನಲ್ಲಿ ಸ್ವಲ್ಪ ಹುಡುಗಿರು ಜಾಸ್ತಿ ಅಲ್ಲಿ. ಬಟ್ ಇವನು ಬೇರೆ ಒಳ್ಳೆ ಸ್ಮಾರ್ಟ್ ಆಗವನೆ. ಒಂದು ಕಾಲದಲ್ಲಿ ಹಫ್ತಾ ವಸೂಲ್ ಮಾಡ್ತಾ ಇದ್ರಿ, ಎದುರಿಸ್ತಾ ಇದ್ರಿ ಜನಗಳಿಗೆ. ಎದುರಿಸ್ತಾ ಇರಲಿಲ್ಲ, ಎದುರಿಸಲ್ಲ. ಬರೋ ಬಿಸ್ನೆಸ್ ಬರೋದಲ್ಲ ಈ ಥರದಲ್ಲಿ. ಅಂಥದ್ದು ಮಾತ್ರ ಎದುರಿಸೋದಿಲ್ಲ. ಲ್ಯಾಂಡ್ ಡೀಲಿಂಗ್ಸಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡಿಸ್ತಾ ಇದ್ದವು. ಸೊ ಹತ್ತಿರ 2.5-3 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀರಿ. ಸಿಕ್ಕಾಪಟ್ಟೆ ಮಾಡಿದ್ದೆ. ಸೊ ಅಂಥವ್ರು ಗಾಂಧಿನಗರಕ್ಕೆ ಬಂದಾಗ ಇಲ್ಲಿ ನಡೆಯೋ ಕೆಲವು ಆಟಗಳಿಗೆ ನೀವೇ ದೂರ ಹೋಗ್ತೀರಿ ಅಂದರೆ ನಿಮ್ಮನ್ನು ಕಂಡ್ರೆ ಭಯ ಬೀಳೋವಂಥವ್ರು ಇದ್ದರು. ಸೊ ಸಿನಿಮಾ ಇಂಡಸ್ಟ್ರಿಗೆ ನೀವು ಭಯ ಬೀಳೋಂಗಾಯ್ತಾ? ಭಯ ಬೀಳಂಗಾಯ್ತು. ಈ ಫಿಲ್ಮಲ್ಲಿ ಒಂದು ಸ್ವಲ್ಪ ವ್ಯವಹಾರಗಳಿದ್ದಾವೆ. ಈ ಮೂಗ್ ಬಡ್ಸೋಕಿರೋ ಪ್ರೊಡ್ಯೂಸರ್ ಬಂದುಬಿಟ್ರೆ ಅಂಥವ್ರು ಬದುಕೋತಾರೆ ಪ್ರೊಡ್ಯೂಸರ್ಗಳು. ನಮ್ಮಂಥವ್ರು ಬೆಳಗ್ಗೆ ನಾವು ಅಂಥ ಕೆಲಸ ಕಣ್ಣೆತ್ತು ನೋಡೋರಲ್ಲ ನಾವು. ಈ ಥರ ಒಂದು ಗೋಲ್ಮಾಲ್ ಏನೇನೋ ಇದ್ದಾವೆ ಇದರಲ್ಲಿ. ಏನು ಮೂಗ್ ಬಡ್ಸೋಕೆ ಅಂದರೆ? ಮೂಗ್ ಬಡ್ಸೋಕೆ ಅಂದರೆ ಗೊತ್ತಲ್ಲ ಸರ್, ನಿಮ್ಗೆ ಗೊತ್ತಿದ್ರೆ ಏನಿರುತ್ತೆ. ಯಾವ ಪ್ರೊಡ್ಯೂಸರ್ಗೆ ಯಾವ ಶೋಕಿ ಇದೆ ನೋಡ್ಕೋತಾರೆ ಅಂತ ಹಿಡಿದು ಕರ್ಕೊಂಡ್ಬರ್ತಾರೆ, ಅವನು ಸಾಯಿಸ್ತಾರೆ. ಅವ್ನು ಇರೋ ಶೋಕಿಗೆ ಕಳೆದ್ಬಿಟ್ಟು ಏನೋ ಮಾಡ್ಕೊಂಡು ನಾಯಿ ಹಾಕಿ ಹೋಗ್ಬಿಡ್ತಾರೆ ಕೊನೆ ಎಂಡಿಗೆ. ಕೊನೆ ಅವ್ನು ಸಾಯ್ಬೇಕಾದ್ರೆ ಹೆಣ ಎತ್ತೋಗೋ ಕಾಸಿರಲ್ಲ, ಆ ಲೆವೆಲಿಗೆ ಸಾಯ್ತಾರೆ ಪ್ರೊಡ್ಯೂಸರ್ಗಳು. ಬಂದ್ಬಿಟ್ಟು ಫಿಲ್ಮ್ನ ಏನು ತಿಳ್ಕೊಳ್ಳದೆ ಬಂದುಬಿಡ್ತಾರೆ. ಇನ್ನೊಬ್ಬೊಬ್ರು ಏನು ಮಾಡ್ತಾರೆ, ಏನೋ ಆಸೆ ಹೊಡಿಸ್ಕೊಂಡು ಡೈರೆಕ್ಟ್ ಹೊಸ್ದಾಗಿ ಕಲ್ತಿರ್ತಾರೆ. ಅವ್ರಿಗೇನೋ ಒಂದು ಆಸೆ ಹೊಡಿಸ್ತಾರೆ. TV ರೇಟ್ಸಿಂದ ಇಷ್ಟು ಬರುತ್ತೆ, OTTಯಿಂದ ಇಷ್ಟು ಬರುತ್ತೆ, ಹಿಂಗೆ ಬರುತ್ತೆ, ಇಷ್ಟು ಬರುತ್ತೆ, ಅಷ್ಟು ಆಸೆ ಹೊಡಿಸ್ಬಿಟ್ಟು ತಗಲಿಸ್ತಾರೆ. ತಗಲಿಸಿದ್ಮೇಲೆ ಕ್ಲೀನಾಗಿ ಅವ್ನು ಪ್ಯಾಂಟು ಶರ್ಟ್ ಬಿಚ್ಚು ಹುಚ್ಚಾಗಿ ಓಡಾಡ್ಬಿಡ್ಬೇಕು, ಆ ಲೆವೆಲ್ ಮಾಡಿ ಇಕ್ಬಿಡ್ತಾರೆ. ಅಷ್ಟೇ ಸರಿ ಇರೋದು ಇದರಲ್ಲಿ, ಇನ್ನೇನೂ ಇಲ್ಲ. ಸೊ ನಿಮಗೂ ಕರ್ಸಿದ್ರ ಆ ಥರ ಮುಗ್ಬಿಟ್ನವ್ರು? ಇಲ್ಲ ನಾವು ಅಂಥದ್ದಿಗೆ ಹೋಗಿಲ್ಲ. ರಾಮಮೂರ್ತಿ ನಂಗೆ ಪರಿಚಯ ಮಾಡ್ತಿದ್ದಲ್ವಾ, ಶಿಲ್ಪಾ ಸೀನ್ ಅಂದರೆ ಅವ್ನಿಗೆ ಒಳ್ಳೆಯ ಹೆಸರಿದೆ. ಉಪೇಂದ್ರ ಎಲ್ಲ ಮಾಡಿದ ಇದ್ದು ಅವನು ಜೂನಿಯಾರ್ಟಿ ಸಪ್ಲೈ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದವನು. ಅವನಿಗೊಂದು ಇದಿತ್ತು, ಅವನ ಜೊತೆ ಸೇರ್ಕೊಂಡು ಮಾಡೋಣ ಅಂತ ಮಾಡ್ದು. ಸ್ವಲ್ಪ ಅವನ ಜೊತೆಯಲ್ಲಿ ನಮ್ಗೆ ಲಾಸ್ ಆಯಿತು. ಅಲ್ಲ, ಮೂಗ್ ಬಡ್ಸೋಕೆ ಯಾವತ್ತೂ ಬರಲಿಲ್ಲ? ಇಲ್ಲ ಬರಲಿಲ್ಲ. ಇಲ್ಲ, ನಿಮ್ಗೆ ಆಫರ್ ಮಾಡಲಿಲ್ಲ ಯಾರು? ನಮಗೆ ಸರ್ ನನ್ನ ಹೆಂಡ್ತಿನೇ ಲಕ್ಷ್ಮೀ ಇದೆ, ಮಾಡಿದ್ರು ಇದ್ದಂಗೆಲ್ಲ ಏನಕ್ಕೆ ಬೇಕಾವೆಲ್ಲ ನನಗೆ. ಆಫರ್ ಮಾಡಲಿಲ್ಲ? ಆಫರ್ ಇಲ್ಲ. ಮತ್ತು ಆಫರ್ ಮಾಡೋಕ್ಕೆ ಭಯ ಅಲ್ವ ಅವ್ರಿಗೆ, ಯಾರು ಬರ್ತಾರೆ ನಮ್ಮ ನೋಡಿದ್ರೆ. ಇರಲಿಲ್ಲ ಅವೆಲ್ಲ. ಸಂಪತ್ನ ಮುಂಚೆ ರೌಡಿ ಅನ್ನೋರು ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನನಗೆ ಅದಕ್ಕೆ ರಾಜಕೀಯದಲ್ಲಿದ್ದೆ ನಾನು. ಸುಮಾರು ನಾನು ಇದು ಬಸವನಗುಡಿಗೆ MLA ಟಿಕೆಟ್ ಕೇಳಿದೆ. ಆ ಟೈಮಲ್ಲಿ ಈ ಲ್ಯಾಂಡ್ ಡೀಲ್ ಮಾಡ್ತೀನಲ್ಲ, ಅವಾಗ ನಾನು SM ಕೃಷ್ಣನ್ ಜೊತೆ ಆಲ್ಮೋಸ್ಟ್ ಎಲ್ಲ ಲೀಡರ್ಗಳಿದ್ದೆ ನಾನು ಚೆನ್ನಾಗಿದ್ದೀನಿ. ನಾನು ಅವಾಗಲೇ ಬಸವನಗುಡಿಗೆ MLA ನಿಂತ್ಕೋಬೇಕಂದ್ಬಿಟ್ಟು ಹೋರಾಟ ಮಾಡಿ ಪಾರ್ಟಿ ಆಫೀಸ್ ಮೇಲೆ ಧರಣಿ ಕೊಡಿಸಿ ವಾರಗಟ್ಟಲೆ ನನಗೆ ಬೇಕಂದ್ಬಿಟ್ಟು S ಶ್ರೀಕಂಠ ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿದರು. ಅಲ್ಲಿ KM ನಾಗರಾಜ್ ಬಲವಾಗಿರೋ ಅಂಥ ಲೀಡ್ರು. ನಾನು ಅವಾಗ ಕೌನ್ಸಿಲರ್ಗೆ ಆಸೆ ಪಡಬೇಕಾಯ್ತು, ಒಂದೇ MLAಗೆ ಆಸೆ ಪಟ್ಟು ಹೋಗಿ ಸುಮಾರು ಕೇಳ್ಕೊಂಡೆ. ಅದರಲ್ಲೂ ಏನೂ ಮಾಡೋಕ್ಕಾಗಲ್ಲ ಸರ್. ಈಗ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಬರ್ತಾ ಇದ್ದೀನಿ. ಹೌದು, ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ಪ್ರೊಡಕ್ಷನ್ ಮಾಡ್ತೀನಿ. ನನ್ನ ಮಗನ ಈ ವರ್ಷ ಲಾಂಚ್ ಮಾಡ್ತೀನಿ, ಬಿಡಲ್ಲ, ತರ್ತೀನಿ. ಅವನು ಅದಕ್ಕೋಸ್ಕರ ಚಿಕ್ಕ ಹುಡುಗನಿಂದ ಅವನಿಗೆ ನಾನು ಟ್ರೈನ್ ಅಪ್ ಮಾಡ್ಕೊಂಡು ಬಂದಿದ್ದೆ ನಾನು. ರಾಹುಲ್ ಅಂತ ನನ್ನ ಮಗನ ಹೆಸರು. ಈ ವರ್ಷ ಲಾಂಚ್ ಮಾಡ್ತೀನಿ ಎಂಡಲ್ಲಿ. ಎಷ್ಟು ವರ್ಷ ಮಗನಿಗೆ? ಮಗನಿಗೆ ಇವಾಗ 31. ಸೊ ಹೀರೋ ಕರ್ಕೊಂಬರ್ತೀನಿ. ಚೆನ್ನಾದಲ್ಲಿ ಚೈಲ್ಡ್ ಹೀರೋಗಿ ಮಾಡಿಸಿದ್ದೀನಿ, ಚೆನ್ನಾಗಿ ಮಾಡಿದ್ದಾನೆ. ಬಟ್ ಎಲ್ಲ ರೆಡಿ ಮಾಡಿದೆ. ಸ್ವಲ್ಪ ಹುಡುಗಿರು ಶೋಕಿಗೆ ಬಿದ್ದುಬಿಟ್ಟ ಅವನು. ನನ್ನ ಮಗ ಅಲ್ಲಿ UB ಸಿಟಿಗೆ ಬಿದ್ದು ಭಾಳ ಚೆನ್ನಾಗಿದೆ. ಒಳ್ಳೆ ಡ್ಯಾನ್ಸರ್. ಇದು ಅವನಿಗೆ ಜಿಮ್ನಾಸ್ಟಿಕ್ಕು, ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲಿಸಿದ್ದೆ. ಫಿಲಮ್ ಏನೇನು ಬೇಕು ಅದೆಲ್ಲ ನಾನು ಟ್ರೈನ್ ಅಪ್ ಮಾಡಿ ಇಟ್ಟಿದ್ದೆ. ಅವನು ಸ್ವಲ್ಪ ನಾನು ಈ ಕ್ಲಬ್ ಬಗ್ಗೆ ಇಂಟ್ರೆಸ್ಟ್ ಆಗಿ ಅವನ ಬಗ್ಗೆ ಗಮನ ಲೈಟಾಗಿ ಕಮ್ಮಿ ಮಾಡ್ಕೊಂಡಿದ್ದಕ್ಕೆ ಅವನು UB ಸಿಟಿ ನಲ್ಪಾಡ್ ಗ್ಯಾಂಗ್ ಬಿದ್ದ. ನಲ್ಪಾಡ್ ಗ್ಯಾಂಗ್ ಬಿದ್ಮೇಲೆ ಅಲ್ಲಿ UB ಸಿಟಿನಲ್ಲಿ ಸ್ವಲ್ಪ ಹುಡುಗಿರು ಜಾಸ್ತಿ ಅಲ್ಲಿ. ಬಟ್ ಇವನು ಬೇರೆ ಒಳ್ಳೆ ಸ್ಮಾರ್ಟ್ ಆಗವನೆ, ತುಂಬ ಚೆನ್ನಾಗಿದ್ದಾನೆ. ಅದರಿಂದ ಇದಾಗಿ ಎಲ್ಲ ಕಾಂಟ್ರವರ್ಸಿ ಆಗಿ ಲವ್ ಕೇಸ್ ಎಲ್ಲ ಆಗಿ ಭಾಳ ಪ್ರಾಬ್ಲಮ್ ಅನುಭವಿಸ್ತಾ. ಏನೇನಾಯಿತು ಲವ್ ಕೇಸ್ ಅಂದರೆ? ಮಗನ ಲವ್ ಕೇಸ್ ಅಂದರೆ
ಲವ್ ಮಾಡಿದೆ ಅವರು ಇನ್ನೂ ಅವ್ರಿಗೆ ಏಜ್ ಆಗಿಲ್ವೇನೋ ಅವ್ರು ಹೋಗ್ಬಿಟ್ಟಿದ್ರು. ಅವರಪ್ಪ ಕಂಪ್ಲೇಂಟ್ ಕೊಟ್ಟು ಅದೆಲ್ಲ ಕೇಸೆಲ್ಲ ಆಗಿ UBC ನಲ್ಪಾಡ್ ಗ್ಯಾಂಗ್ ಬಿದ್ದ. ನಲ್ಪಾಡ್ ಗ್ಯಾಂಗ್ ಬಿದ್ದ ಅಲ್ಲಿ ಸ್ವಲ್ಪ ಒಳ್ಳೆ ಡ್ಯಾನ್ಸರ್, ಇವನು ಒಳ್ಳೆ ಇದು ಫಿಸಿಕಲಾಗಿ ಚೆನ್ನಾಗಿದ್ದಾನೆ. ಅಲ್ಲಿ ಹುಡುಗಿರೆಲ್ಲ ಲಿಂಕ್ಗಳು ಜಾಸ್ತಿ ಫ್ರೆಂಡ್ ಆಯಿತು. ಅವರವರೇ ಗಲಾಟೆಗಳು ನನ್ನ ಲವರ್ಸ್ ಟಿ ವಿಲೆಲ್ಲ ಬಂತಲ್ಲ, ಟಿ ವಿನ ಏನು ಇದರಲ್ಲಿಲ್ಲ, ಇವು ನನ್ನ ಲವರ್ ಅಂದ್ಕೊಂಡು ಅದೆಲ್ಲ ಗಲಾಟೆಗಳಾಗಿ. ನಿಮ್ಮ ಮಗನೇನಾ? ನನ್ನ ಮಗನೇ ರಾಹುಲ್, ಅವನೇನೆ. ಆಗಿದೆಲ್ಲ ಆದಮೇಲೆ ಅದ್ರಲ್ಲಿ ಒಂದು ಹುಡುಗಿನ ಶೆಟ್ಟಿ ಹುಡುಗಿನ ಲವ್ ಮಾಡಿದ್ದ, ಶೆಟ್ಟಿ ಹುಡುಗಿನ. ಸರಿ ಅವ್ರಿಗೂ ಅವ್ರ ಅಪ್ಪ ಅಮ್ಮಗೆ ಇದಿರಲಿಲ್ಲ, ಇವ್ನಿಗೆ ಹೋಗಿ ಕರ್ಕೊಂಡು ಹೋಗ್ಬಿಟ್ಟಿದೆ. ಕಂಪ್ಲೇಂಟ್ ಆಗಿ ಕೇಸೆಲ್ಲ ಆಯಿತು, ನಡೀತಾ ಇದೆ ಇನ್ನು ಕೇಸದು. ಇವಾಗ ಅವಳಿಗೆ ಮದುವೆ ಆಗಿ ಮಗು ಎಲ್ಲ ಆಗಿದೆ, ಇವಾಗ ಡ್ರಾಪ್ ಆಗಿದೆ ಇವಾಗ. ಈಗ ಮಗ ಅದನ್ನೆಲ್ಲ ದೂರ ಬಂದ. ಇವಾಗೆಲ್ಲ ಬಿಟ್ಟು ದೂರ ಇದ್ದಾನೆ. ಆದ್ರೂ ಇವನು ದೂರ ಇದ್ರೆ ಹುಡುಗಿರುಗಳು ಬಿಡಲ್ಲ ಮುಂಡ್ಯರು. ಏನು ಮಾಡೋದು ಗ್ರಾಚಾರ. ಈ ವರ್ಷ ಲಾಂಚ್ ಮಾಡ್ತಾಯಿದ್ದೀನಿ ನಾನು. ಡಿಸ್ಕೋ ಫೈಟರ್ ಅಂತ ಟೈಟ್ಲ್ ಅವಲೇ ರಿಜಿಸ್ಟ್ರ್ ಮಾಡ್ತಿದ್ದೆ, ಆ ರೇಂಜಲ್ಲೇ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಸೊ ಮಗ ಈಗಲೂ UBC ಹೋಗೋದು? ಇವಾಗ ಹೋಗ್ತಾಯಿಲ್ಲ, ಇವಾಗ ಅವನು ಶೇರ್ ಮಾರ್ಕೆಟಿಂಗಲ್ಲಿದ್ದಾನೆ. ಹಂಗೊಂದು ಸಂದೇಶ್ ನಾಗರಾಜು ಕರಿ ನಿನ್ನ ಮಗನ ಹಾಕೊಂಡು ಮಾಡ್ತೀನಿ ನೋಡಿದ್ರು. ಸಂದೇಶ್ ನಾಗರಾಜ್ ಸ್ಟೆಂಟು ಆ್ಯಕ್ಟಿಂಗ್ ಫೈಟ್ ಗೀಟೆಲ್ಲ ತುಂಬ ಸಂತೋಷಪಟ್ಟು ಕರಿಯಪ್ಪ ಮಾಡ್ತೀನಿ ಹೋಗು. ನನಗೆ ಇದರಲ್ಲಿ ಒಂದು 20 ಕೋಟಿ ಹೋಯ್ತು. ದರ್ಶನ್ ಒಂದು ಮಾಡಿದರು ಆ ಟೈಮಲ್ಲಿ, ದರ್ಶನ್ ಫಿಲ್ಮ್ ಮಾಡಿದರು, ಲಾಸ್ ಆಯಿತು. ಒಂದು ಮೀಡಿಯಮ್ ಬಜೆಟ್ ಒಂದು 2-3 ಮಾಡೋಣ ಅಂತ ಹೇಳಿದರು. ಆಯ್ತಣ್ಣ ಮಾಡೋಣ ಬಿಡಿ ಕಸ್ತೀನಿ. ಇವನು ಮಾಡಲ್ಲ ಅಂದ್ಬಿಟ್ಟ. ನಾನು ಸ್ವಂತ ಓನ್ ಬ್ಯಾನರಲ್ಲೇ ಮಾಡ್ತೀನಿ, ನನ್ನ ದುಡ್ಡಲ್ಲೇ ಮಾಡ್ತೀನಿ, ನಾನು ಯಾರು ಬ್ಯಾನರಲ್ಲಿ ಮಾಡಲ್ಲ ಅಂತ ಅಹಂಕಾರ. ಅದಕ್ಕೆ ಸುಮ್ಮನೆ ಹಂಗೆ ಪೆಂಡಿಂಗ್ ಆಗಿ ಇಲ್ಲಿಯವ್ರು ಎಳ್ಕೊಂಬಂತು. ಇವಾಗ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಈ ವರ್ಷದಲ್ಲಿ ಲಾಂಚ್ ಮಾಡ್ತೀನಿ. ನಾನು ನಗರ ರಿಲೀಸ್ ಮಾಡ್ತೀನಿ, ಇದು ಮಾಡ್ತೀನಿ. ಅರ್ಜುನ್ಗೂ ಪಾಪ ಅವನಿಗೂ ಲೇಟ್ ಆಗೋಯ್ತು, ಇದು ಬಂದು ಅವನಿಗೂ ಇದಾಯ್ತು. ಇದರಿಂದ ಒಳ್ಳೇದಾಗಲಿ ಮಾಡ್ತೀನಿ. ಮಗನ್ನ ಹೀರೋ ಮಾಡಬೇಕು ಒಂದು ಅಪ್ಪನ ಆಸೆನೋ ಅಮ್ಮನ ಆಸೆನೋ? ನಿಮ್ಮ ಮನೆಯವ್ರದ್ದು? ಅಪ್ಪನ ಆಸೆ. ಮನೆಯವರು? ನಮ್ಮ ಮನೆಯವ್ರಿಗೆ ಬೇಡ, ಮದುವೆ ಆಗಿ ಏನೋ ನಮ್ಗಿರೋದ್ರಲ್ಲಿ ಚೆನ್ನಾಗಿರೋ ಸಾಕು, ಅವ್ನ ಜೊತೆ ನಮ್ಮ ಜೊತೆ ಕಣ್ಮುಂದೆ ಇರೋ ಸಾಕು, ಇನ್ನೇನು ಬೇಡ ಅನ್ನೋದು. ಯಾಕೆ ನಿಮ್ಮನ್ನೇ ಸಿನಿಮಾ ಇಂಡಸ್ಟ್ರಿಗೆ ಹೋಗೋದು ಬೇಡ ಅಂದವರು ಮಗನ್ನ ಹೀರೋ ಮಾಡಕ್ಕೆ ಒಪ್ತಾರ? ಒಂದು ಸೆಲೆಬ್ರಿಟಿ ಪರ್ಸನ್ ಮಾಡಬೇಕು ಇವನ್ನ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡು ಹೀರೋ ಮಾಡಿಸ್ತಾಯಿದ್ದೀನಿ. JDSಗೆ ಮೆಂಬರ್ ಮಾಡಿಸಿದ್ದೀನಿ. ಮೆಂಬರ್ ಮಾಡಿ JDSಲ್ಲಿ ಅವ್ನು ಪೋಸ್ಟ್ ಅನೌನ್ಸ್ ಮಾಡಿಸ್ತಾಯಿದ್ದೀನಿ ಸ್ಟೇಟ್ಗೆ. ಕಾಂಗ್ರೆಸ್ ಯೂತಲ್ಲಿ JDS ಅಲ್ಲಿ. ಬಟ್ ನಲ್ಪಾಡ್ ಬಂದು ಕಾಂಗ್ರೆಸ್ಸು. ನಲ್ಪಾಡ್ ಕಾಂಗ್ರೆಸ್ಸು. ನಾವು ಕುಮಾರಸ್ವಾಮಿಗೆ ತುಂಬ ಆತ್ಮೀಯವಾಗಿದ್ದೀವಿ, ಅದಕ್ಕೆ ನಾನು JDSಗೆ ಅಲ್ಲ, ನೀವು JDS ಇರ್ಬೋದು, ಅವನು JDSಗೆ ಇಷ್ಟಪಟ್ಟವನೇ. ಯಾಕೆಂದರೆ ಅವನಿಗೆ ನಿಖಿಲ್ ಕಂಡ್ರೆ ಭಾಳ ಪ್ರೀತಿ. ನಿಖಿಲ್ ಕಂಡ್ರೆ ಭಾಳ ಪ್ರೀತಿ ಅವನಿಗೆ. ಅದಕ್ಕೆ ನಿಖಿಲ್ ಜೊತೆಯಲ್ಲಿ ಅವನು ಸ್ಟೇಟ್ ಯೂತಲ್ಲಿ ಒಂದು ಅನೌನ್ಸ್ ಮಾಡಿಸಿ ರೆಡಿ ಮಾಡ್ತೀನಿ ಸರ್. ವಿತ್ ರಾಜಕೀಯ ಫಿಲ್ಮ್ ಎಲ್ಲರಲ್ಲಿ ರೆಡಿ ಮಾಡ್ತೀನಿ ಅವನಿಗೆ.